ಶಾಸಕರಿದಾರಲ್ಲ, ಸನ್ಮಾನ್ಯ ನರೇಂದ್ರ ಸ್ವಾಮಿ ಅವರು, ಅಪ್ಪ ಇವತ್ತು ನಿನಗೆ ರಾಜಕೀಯವಾಗಿ ಪುನರ್ಜನ್ಮ ಕೊಟ್ಟವರು ಯಡಿಯೂರಪ್ಪ ಅವರು. ಇವತ್ತು ಅಲ್ಲಿಯ ಲಿಂಗಾಯತ ಸಮುದಾಯ ಆ ಮಟ್ಟಿಗೆ ನಡ್ಸ್ಕೊಂಡಿದ್ದೀರಿ ಗೊತ್ತಿದೆ. ಇವತ್ತು ತೋರಿಸ್ತಾರೆ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ನಮ್ಮ ಶಿವಲಿಂಗೇಗೌಡರು ಅಂತ ಸಾಂಗ್ಯ ಸರಗೂರಿನ ಅವ್ರ ಅಳಿಮಯ್ಯ ಒಬ್ಬ ಒಕ್ಕರು ಅನ್ನೋ ಕಾರಣಕ್ಕೆ ಒಕ್ಕಳಕ್ಕೆ ಕಾರಣದಲ್ಲಿ ನೀನು ಇವತ್ತೇ ಚೇಂಜ್ ನಿನ್ನ ಪಾರ್ಟಿ ಅಧ್ಯಕ್ಷದಿಂದ ಚೇಂಜ್ ಮಾಡ್ತಾನೆ ಹೇಳಿ ಇವತ್ತೇ ಕಾರಣಲ್ಲ ಅಂತೇಳಿ ಯಾವುದೋ ಹಳ್ಳಿ ಬಿಡ್ಬತ್ತಿ ಅಲ್ರಿ. ಇವತ್ತು ಈ ಜಿಲ್ಲೆನಲ್ಲಿ ಒಕ್ಕಲು ಸಮುದಾಯ ಎಲ್ಲ ಸಮುದಾಯಗಳನ್ನು ಒಗ್ಗೂಡಿಸ್ಕೊಂಡು ಒಕ್ಕಲ್ತನ ಮಾಡ್ತಾ ಇದೆ. ಒಕ್ಕಲ್ತನ ಮಾಡ್ತಕ್ಕಂಥ ಸಮುದಾಯ ಒಕ್ಕಲ್ತನವನ್ನ ರೂಢಿಸ್ಕೊಂಡು ಬಂದಿರ್ತಕ್ಕಂಥದ್ದು ಈ ರೈತಾಪಿ ಜನ ಅಂತಕ್ಕಂಥದ್ದನ್ನು ನಾವು ತೋರಿಸ್ಕೊಡ್ಬೇಕಾಗಿದೆ. ನನ್ನ ಡಾಕ್ಟರ್ ಅಂದಾನಿ ದೇವೇಗೌಡರ ಮಗನಾಗಿ ಒಬ್ಬ ದಲಿತ ಸಮುದಾಯದಲ್ಲಿ ಹುಟ್ಟಿದ್ರು ಅಷ್ಟು ಗೌರವ ಪಟ್ಕೊಂಡು ಒಂದು ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾನೆ. ಇವರೆಲ್ಲರಿಗೆ ಬುದ್ಧಿ ಕಲಿಸಬೇಕಾಗಿದೆ. ಈ ಚುನಾವಣೆ ನಡೀತಾ ಇರತಕ್ಕಂಥದ್ದು ಒಬ್ಬ ಹಣವಂತ, ಒಬ್ಬ ಹೃದಯವಂತ, ಇವರು ಇಬ್ಬರ ಮಧ್ಯೆ ಚುನಾವಣೆ ನಡೀತಾ ಇರ್ತಕ್ಕಂಥದ್ದು. ಇವತ್ತು ಈ ಜಿಲ್ಲೆಯ ಜನ ಕುಮಾರನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ.